Hello friends, welcome to the class. Direct to Principle of State Policy. ರಾಜ್ಯ ನಿರ್ದೇಶಕ ತತ್ವಗಳು ಅವುಗಳಿಗೆ ಸಂಬಂಧಪಟ್ಟಂಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳನ್ನು ನೋಡ್ತಾ ಇಂಡಿಯನ್ ಪಾಲಿಟಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಪ್ರೆಸೆಂಟೆಡ್ ಬೈ ಸಂಗಟಿ ಸರ್ ಅಂಡ್ ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪ್ ಇದೆ. ಈ ಆ್ಯಪಲ್ಲಿ ಎಲ್ಲ ರೀತಿಯ ಕೋರ್ಸ್ಗಳು ನಿಮ್ಗೆ ಸಿಗ್ತಾ ಹೋಗ್ತದೆ. ಜಸ್ಟ್ ಮನೆಯಲ್ಲೇ ಕೂತ್ಕೊಂಡು ಇವೆಲ್ಲ ಫಾಲೋ ಮಾಡ್ತಾ ಹೋದರೆ ಯಾವುದೇ ರೀತಿಯ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಅಷ್ಟು ಪರ್ಫೆಕ್ಟಾಗಿ ಕಾನ್ಸೆಪ್ಚುಯಲ್ ಕ್ಲಾರಿಟಿಯನ್ನು ಕ್ಲೀನಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಒಂದ್ಸಲ ಅಬ್ಸರ್ವ್ ಮಾಡ್ಬೋದು. ಕ್ವಶನ್ ಏನಿದೆ, ಭಾರತದ ಸಂವಿಧಾನದ ಕೆಳಗಿನ ಭಾಗಗಳಲ್ಲಿ ಯಾವುದು ಕಲ್ಯಾಣ ರಾಜ್ಯಗಳ ಪರಿಕಲ್ಪನೆಯನ್ನು ಒಳಗೊಂಡಿದೆ? ಪ್ರಿಯಾಂಬಲ್ ಮುನ್ನುಡಿಯಲ್ಲಿ ಇದೆಯಾ? ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, 4ನೇ ಶೆಡ್ಯೂಲ್ ಎಲ್ಲಿದೆ? ಕಲ್ಯಾಣ ರಾಜ್ಯ ವೆಲ್ಫೇರ್ ಸ್ಟೇಟ್ ಅನ್ನುವಂಥದ್ದು. ವೆಲ್ಫೇರ್ ಸ್ಟೇಟ್ ಅನ್ನುವಂಥದ್ದು ಎಲ್ಲಿದೆ? ಇದು ಡೈರೆಕ್ಟ್ ಕ್ವಶನ್ ಇರುವಂಥದ್ದು. ಪಾಸ್ ಮಾಡಿ ಆನ್ಸರ್ ಮಾಡಿ. ರಾಜ್ಯ ನಿರ್ದೇಶಕ ತತ್ವಗಳು ಸರಿಯಾದ ಉತ್ತರ. ಇದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಹತ್ರ ಬರುತ್ತೆ ಅಂತ ಫಾಸ್ಟ್ ಆಗಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಕ್ವಶನ್ಗಳನ್ನ ಇದೆಲ್ಲ ಥಿಯರಿ ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ಇದ್ರದ್ದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವೆಲ್ಲ ಥಿಯರಿ ನೋಡ್ಬೋದು. ನಮ್ಮ ಸಂವಿಧಾನದ 36ರಿಂದ 51ನೇ ವಿಧಿಯು ಈ ಕೆಳಗಿನವುಗಳಿಗೆ ಸಂಬಂಧಿಸಿದೆ. 36ರಿಂದ 51. ಒಂದೊಂದ್ಸಲ ಇದನ್ನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟರೆ ಆರ್ಟಿಕಲ್ ಎಲ್ಲಿಂದ ಎಲ್ಲಿಗೆ ಅಂತ ಕೂಡ ಕೇಳ್ಬಿಡ್ತಾರೆ. ಸೊ ಆರ್ಟಿಕಲ್ ನೀಟಾಗಿ ನೆನ್ಪಿಡಬೇಕು. ಮೂಲಭೂತ ಹಕ್ಕುಗಳಿಗೆ, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಕೇಂದ್ರ ಕಾರ್ಯಾಂಗ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಇದು ರಾಜ್ಯ ನಿರ್ದೇಶಕ ತತ್ವಗಳು. DPSP ಡೈರೆಕ್ಟ್ ಟು ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಗೆ ಸಂಬಂಧಪಟ್ಟಂದು 36ರಿಂದ 51. ಒಂದೊಂದ್ಸಲ ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಸ್ ಆಗ್ತಾ ಹೋಗ್ತದೆ. 38ರಿಂದ 50, 38ರಿಂದ 51 ಈ ರೀತಿ ಕೇಳ್ತಾ ಹೋಗ್ತಾರೆ. ಸೊ 36ರಿಂದನೇ ಬೇಸಿಕ್ ಸ್ಟಾರ್ಟ್. 36ನೇದು ಏನು ಹೇಳುತ್ತೆ? ಸ್ಟೇಟ್ ಅಂದ್ರೆ ಏನು, ಅದರ ಡೆಫಿನೇಷನ್ ಹೇಳುತ್ತೆ. 37 ಏನು ಹೇಳುತ್ತೆ ಸ್ನೇಹಿತರೆ? ತುಂಬಾ ಇಂಪಾರ್ಟೆಂಟ್ ಅದು. 37 ಏನು ಹೇಳುತ್ತೆ ಹೇಳ್ತೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ. ಆ ರೀತಿ ಕೂಡ ಕ್ವಶನ್ ಕೇಳ್ತಾ ಹೋಗ್ತಾರೆ. 37ನೇ ಆರ್ಟಿಕಲ್ ಯಾವ್ದ್ರ ಬಗ್ಗೆ ಹೇಳುತ್ತೆ? ಇವೆಲ್ಲವೂ DPSPನ 3 ಥರ ಏನು ವಿಂಗಡಣೆ ಮಾಡಿವಲ್ಲ, ಹೇಗೆ ನೆನ್ಪಿಟ್ಕೊಳ್ಳೋದು, ಯಾವ ಪಾಯಿಂಟ್ ಇರ್ತದೆ, ಅದರಲ್ಲಿ ABCDEF ವರೆಗೂ ಕೂಡ ಕೆಲವೊಂದು ಪಾಯಿಂಟ್ ಇದಾವೆ. ಅವೆಲ್ಲ ಕೇಳಿದ್ದು ನೀಟಾಗಿ ನಾವು ಥಿಯರಿ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಒಂದ್ಸಲ ನೋಡಿದರೆ ಸಾಕು. PC ಇಂದ DC ಎಕ್ಸಾಮ್ವರೆಗೂ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಇರ್ತದೆ. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಬ್ಯಾಂಕಿನ ಅನುಕೂಲಕ್ಕೆ ತಕ್ಕಂತೆ ಪಾವತಿಸಬೇಕಾದ ಬ್ಯಾಂಕಿನ ಚೆಕ್ ನಂತಿದೆ ಎಂದು ಕೆಳಗಿನವರಲ್ಲಿ ಯಾರು ಹೇಳಿದರು? ಪಂಡಿತ್ ಜವಾಹರ್ಲಾಲ್ ನೆಹರು, ಇದು ಪ್ರೊಫೆಸರ್ KT ಶಾ ಅವರು, ಡಾಕ್ಟರ್ BR ಅಂಬೇಡ್ಕರ್, KM ಮುನ್ಷಿ. ಯಾರು ಹೇಳಿದ್ದನ್ನ ಆನ್ಸರ್ ಮಾಡ್ಬೋದಾ? ಸರಿಯಾದ ಉತ್ತರ ಯಾವುದು ಇದಕ್ಕೆ? ಯಾರು ಈ ತರ ಹೇಳಿಕೆಯನ್ನ ಕೊಡ್ತಾರೆ? ಸೊ ಈ ರೀತಿ ಪ್ರತಿಯೊಂದು ಪಾಯಿಂಟ್ ನೀಟಾಗಿ ನಾನು ಡಿಸ್ಕಸ್ ಮಾಡ್ತೇನೆ. ಇದರ ಏನು DPSP ಬಗ್ಗೆ ಒಂದು 7-8 ಜನ ಏನೇನು ಹೇಳಿದಾರೆ ಅಂತ ನೆನ್ಪಿಡ್ಬೇಕು. ಪ್ರೆಸಿಡೆಂಟ್ ಬಗ್ಗೆ ಏನು ಹೇಳಿದ್ದಾರೆ, ನಮ್ಮ ಪ್ರಿಯಾಂಬಲ್ ಬಗ್ಗೆ ಏನಿದೆ, ಈ ತರ 4-5 ಪ್ರಧಾನಮಂತ್ರಿ ಬಗ್ಗೆ ಏನಿದೆ, 4-5 ಪಾಯಿಂಟ್ ಬರ್ತಾವೆ. ಅದ್ರ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತಾರೆ. ಲಾಸ್ಟ್ ಟೈಮ್ KS ಅಲ್ಲಿ 2 ಕ್ವಶನ್ ಕೇಳಿದ್ರಿ ಇದ್ರ ಬಗ್ಗೆನೆ. ಸೊ ಈ ತರ ಒಂದು ನೀಟಾಗಿ ಪ್ರತಿಯೊಂದು ಟಾಪಿಕ್ ವೈಸ್ ನೀವು ಕಲಿತಾ ಹೋದ್ರೆ ಯಾವ ಬೇಕಾದ ಎಕ್ಸಾಮ್ ಅಲ್ಲಿ ಕ್ವಶನ್ ಏನ್ ಬೇಕಾದ ಕೇಳಿ ಅವರು ಆರಾಮಾಗಿ ಆನ್ಸರ್ ಮಾಡಬಹುದು. ಇದೇ ರೀತಿ ನಾನು ಇಂಡಿಯನ್ ಪಾಲಿಟಿ ಕಂಪ್ಲೀಟ್ ಆಗಿ ಸಂಗಟಿ ಸರ್ ಅಕಾಡೆಮಿ ಅನ್ನೋ ಆ್ಯಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಬಹುದು. PC ಇಂದ DC ಎಕ್ಸಾಮ್ ವರೆಗೂ ಎಲ್ಲ ಹೆಲ್ಪ್ ಆಗ್ತದೆ. PSIಗೆ ಸಂಬಂಧಪಟ್ಟಂಗೆ ಈಗ ಮುಂಬರುವ ಎಕ್ಸಾಮ್ಗೆ ಒಂದು 20 ಇಂಪಾರ್ಟೆಂಟ್ ಎಸ್ಸೆಗಳನ್ನು ಹೇಳ್ತಾ ಇದ್ದೀನಿ. ಅದಕ್ಕೆಲ್ಲ ಬೆಸ್ಟ್ ಇಂಟ್ರೊಡಕ್ಷನ್ ಇರುವಂಥದ್ದು, ಅದಕ್ಕೆ ಬೆಸ್ಟ್ ಕನ್ಕ್ಲೂಷನ್, ಬಾಡಿ ಪಾರ್ಟ್ಸ್ ಅಲ್ಲಿ ಯಾವ ಪಾಯಿಂಟ್ಗಳನ್ನು ಹಾಕ್ಬೇಕು ಎಲ್ಲವನ್ನು ಕೂಡ ನಾನು ಡೀಟೇಲ್ ಆಗಿ ನಾನು ಚರ್ಚೆ ಮಾಡ್ತಾ ಹೋಗ್ತಿದ್ದೀನಿ. ಆ ಕೋರ್ಸ್ ಕೂಡ ಸಂಗಟಿ ಸರ್ ಅಕಾಡೆಮಿ ಅನ್ನಂತಲ್ಲಿ ನೋಡ್ತಾ ಹೋಗ್ಬೋದು. ಎಕನಾಮಿಕ್ಸ್ ಸಂಬಂಧಪಟ್ಟಾಗ ಇನ್ ಡೀಟೇಲ್ ಆಗಿ ಇವನ್ IAS ಎಕ್ಸಾಮ್ ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ PC, PSI, KS ಎಲ್ಲದಕ್ಕೂ ಯೂಸ್ ಆಗ್ತದೆ. ಎಕನಾಮಿಕ್ಸ್ ಸರ್ವೆ ಇನ್ ಡೀಟೇಲ್ ಆಗಿ ಕರ್ನಾಟಕದ್ದು, ಭಾರತದ್ದು, ಬಜೆಟ್ ಇಂಡಿಯಾದ್ದು, ಕರ್ನಾಟಕದ್ದು, ಸೊ ಎಲ್ಲವೂ ಸಂಗಟಿ ಸರ್ ಅಕಾಡೆಮಿ ಆ್ಯಪ್ ಅಲ್ಲಿ ಸಿಗುತ್ತೆ. ಅದನ್ನ ಯುಟಿಲೈಸ್ ಮಾಡಿ. ಅಂಡ್ ಗ್ರೂಪ್ D ಪೋಸ್ಟ್ ಕೂಡ ಒಂದು ಒಳ್ಳೆಯ ಅಪಾರ್ಚುನಿಟಿ. KS ಎಕ್ಸಾಮ್ ಬರಲಾರದೆ KS ಆಗುವಂಥ ಪೋಸ್ಟ್ ಇದು. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್, ಇದೆಲ್ಲ ನಾನು 1ರಿಂದ 15 ಯೂನಿಟ್ ಇರ್ತಾವೆ. 15ನ್ನ ಪರ್ಫೆಕ್ಟ್ ಆಗಿ ಪ್ರತಿಯೊಂದು ಯೂನಿಟ್ ಅನ್ನ ಹೇಳಿ ಮತ್ತು 4-5 ಸಲ ರಿವಿಷನ್ ಕ್ಲಾಸಲ್ಲೇ ಮಾಡಿಸ್ಬಿಡ್ತೀನಿ. ನೀವು ಮತ್ತೆ ಓದೋ ಅವಶ್ಯಕತೆ ಇಲ್ಲ. ಇದಕ್ಕೆಲ್ಲ PDF ಸಿಗುತ್ತೆ. ಕ್ಲಾಸ್ಗಳಲ್ಲೇ ಸಾಕಷ್ಟು ಬಾರಿ ರಿವಿಷನ್ ಆಗ್ತದೆ. 100 ಕ್ವಶನ್ಗೆ ಇದಕ್ಕೆ ನಿಯರ್ಲಿ 90 ಕ್ವಶನ್ ತುಂಬಾ ಜನ ಸ್ಟೂಡೆಂಟ್ ತೆಗಿತಾರೆ. ಬೇಕಾದಂತ ಟಫ್ ತೆಗೆದ್ರು ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಆರಾಮಾಗಿ ಸ್ಕೋರ್ ಮಾಡೋದು. ಅವೆಲ್ಲವೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪ್ರೊಫೆಸರ್ KT ಶಾ ಅನ್ನುವಂಥದ್ದು ಸರಿಯಾದ ಉತ್ತರ. ಸೊ ನೆನ್ಪಿಡಿ, ಇಂಥವೆಲ್ಲ ಪರ್ಫೆಕ್ಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಂಪಾರ್ಟೆಂಟು. ಮೇಲ್ಮೇಲಿಂದ ನೀವು ಎಲ್ಲ ಬುಕ್ಕಲ್ಲಿ ಓದುವುದು, ಆ ಕ್ಲಾಸ್ ಈ ಕ್ಲಾಸ್ ಕೇಳಿ ಮಾಡೋದಕ್ಕಿಂತ ಒಂದ್ಸಲ ಪರ್ಫೆಕ್ಟ್ ಆಗಿ ಕೇಳ್ತಾ ಹೋಗಿ. ಒಂದ್ಸಲ ನೋಡಿ ಕ್ಲಾಸ್ ನಿಮಗೆ ಗೊತ್ತಾಗ್ತದೆ. ಓಕೆ, ರಾಜ್ಯ ನಿರ್ದೇಶಕ ತತ್ವಗಳಿಗೆ ಈ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ? DPSP ಸಂಬಂಧಪಟ್ಟ ದೇ ಆರ್ ದ ಪಾಸಿಟಿವ್ ಇಂಜಂಕ್ಷನ್ಸ್, ನೆಗೆಟಿವ್ ಇಂಜಂಕ್ಷನ್ಸ್, ಜಸ್ಟಿಫೈಲ್ ಇಂಜಂಕ್ಷನ್ಸ್, ನನ್ ಆಫ್ ದಿ. ಇವು ರಾಜ್ಯ ನಿರ್ದೇಶಕದ ನೆಗೆಟಿವ್ ಆಗಿದಾವ ಅಥವಾ ಪಾಸಿಟಿವ್ ಇದಾವ? ಯಾವುದಿದೆ? ಇದು ಸಕಾರಾತ್ಮಕ, ನಕಾರಾತ್ಮಕ ಮತ್ತು ಸಮರ್ಥಿಸಬಹುದಾದಂಥದ್ದು ಮತ್ತು ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಯಾವುದು? ಇಟ್ ಈಸ್ ಅ ಪಾಸಿಟಿವ್. ಅಂದ್ರೆ ಸರ್ಕಾರಕ್ಕೆ ನೀವು ಇಂಥದ್ದು ಮಾಡಿ ಅಂತ ಹೇಳುತ್ತೆ. ಓಕೆ, ಮಾಡ್ಲೇಬೇಕು ಅನ್ನೋದಿಲ್ಲ. ನಾವು ಇದರಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಏನಿರ್ತದೆ, ಪಾಸಿಟಿವ್ ಇದಾವು, ನೆಗೆಟಿವ್ ಇದಾವೆ.
ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇದಾವೆ, ಆ ರೀತಿ ಕೂಡ ಕ್ವಶನ್ ಕೇಳಿದ್ದಾರೆ. DPSP ಅಲ್ಲಿ ಪೂರ್ತಿ ಬರೀ ಪಾಸಿಟಿವ್ ಹೇಳುತ್ತೆ, ಇಂಥದ್ದು ಮಾಡಿ ಅಂತ ಪಾಸಿಟಿವ್ ಆಗಿ ಸರ್ಕಾರಕ್ಕೆ ಹೇಳುವಂಥದ್ದು. ಸರ್ಕಾರ ಏನೇನ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಕ್ಲಿಯರ್ ಆಗಿ ಹೇಳುತ್ತದೆ. ಎಷ್ಟನೇ ಆರ್ಟಿಕಲ್ ಅಲ್ಲಿ ಇದೆ ಅದನ್ನ ಸ್ವಲ್ಪ ನೋಡ್ತಾ ಹೋಗಿ. ಓಕೆ, ರೈಟ್. ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಕ ತತ್ವಗಳು ವಾಸ್ತವವಾಗಿ ಪರಸ್ಪರ ಪೂರಕವಾಗಿವೆ. ಫಂಡಮೆಂಟಲ್ ರೈಟ್ಸ್ ಅಂಡ್ DPSP ಇದು ಏನಾಗದೆ ಒಂದಕ್ಕೊಂದು ಸಪ್ಲಿಮೆಂಟರಿ ಇದಾವು ಮತ್ತು ಒಟ್ಟಾಗಿ ಒಂದು ಸಮಗ್ರ ಯೋಜನೆಯನ್ನು ರೂಪಿಸುತ್ತವೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಇದನ್ನು ಈ ಕೆಳಗಿನಲ್ಲಿ ಯಾವುದು ಕರೆಯಲಾಗ್ತದೆ? ಈಗ ಮೂಲಭೂತ ಹಕ್ಕುಗಳು ಒಂದಕ್ಕೊಂದು ಪೂರಕವಾಗಿರ್ತದ, ಸಪ್ಲಿಮೆಂಟರಿ ಇರ್ತದ ಅದು. ಓಕೆ, ಅಂಡ್ ಕಾನ್ಸ್ಟಿಟ್ಯೂಟ್ ಇಂಟಿಗ್ರೇಟೆಡ್ ಸ್ಕೀಮ್ ಈ ರೀತಿ ಇದನ್ನ ಯಾವ್ದು ಹೇಳುತ್ತೆ? ಡಾಕ್ಟ್ರಿನ್ ಆಫ್ ಪಿತ್ ಅಂಡ್ ಸಬ್ಸ್ಟೆನ್ಸ್, ಡಾಕ್ಟ್ರಿನ್ ಆಫ್ ಕಲರಬಲ್ ಲೆಜಿಸ್ಲೇಷನ್, ಡಾಕ್ಟ್ರಿನ್ ಆಫ್ ಕಲರಬಲ್ ಎಕ್ಸಿಕ್ಯೂಟಿವ್, ಡಾಕ್ಟ್ರಿನ್ ಆಫ್ ಹಾರ್ಮೋನೈಸೇಷನ್. ಯಾವುದು ಸರಿಯಾದ ಉತ್ತರ? ಇವೆಲ್ಲ ಡಾಕ್ಟ್ರಿನ್ಗಳು ನಿಯರ್ಲಿ ಒಂದು 10 ಡಾಕ್ಟ್ರಿನ್ಗಳನ್ನಾದ್ರೂ ಮಿನಿಮಮ್ ನೆನ್ಪಿಡ್ಬೇಕು. ತುಂಬಾ ಇದಾವೆ, 45 ಇದಾವೆ ಡಾಕ್ಟ್ರಿನ್. ಈ 10 ಇಂಪಾರ್ಟೆಂಟ್ ಇರುತ್ತೆ, ಇವನ್ನೇ ಕೇಳ್ತಿರ್ತಾರೆ ತೆರಗಮನಗ. ತುಂಬಾ ಜನ ಮಿಸ್ ಮಾಡುವಂತ ಕ್ವಶನ್, ನೀವು ಇದನ್ನ ಆನ್ಸರ್ ಮಾಡಲೇಬೇಕು. ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಕ ತತ್ವಗಳು ಪರಸ್ಪರ ಪೂರಕವಾಗಿವೆ. ಸುಪ್ರೀಂ ಕೋರ್ಟ್ ರೂಲ್ that the fundamental rights and directive principles are in fact supplementary to each other and together constitute an integrated scheme. ಆ ರೀತಿ ಹೇಳೋದು ಯಾವುದು? ಇದು ಹೇಳುವಂಥದ್ದು ಆಪ್ಷನ್ ಸರಿಯಾದ ಉತ್ತರ ಸಾಮರಸ್ಯದ ಸಿದ್ಧಾಂತ, ಡಾಕ್ಟ್ರಿನ್ ಆಫ್ ಹಾರ್ಮೋನೈಸೇಷನ್ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ನಾ ಮಾಡಿದ್ದೀನಿ ಆಲ್ರೆಡಿ ಥಿಯರಿ ಕ್ಲಾಸ್ ಅಲ್ಲಿ, ನೀವು ನೋಡ್ತಾ ಹೋಗ್ಬೋದು. ಆಗ್ಲೇ ಹೇಳಿದಂಗೆ ಸಂಕಿ ಸರ್ ಅಕಾಡೆಮಿ ಆಪ್ ಅಲ್ಲಿ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಆಗಿರ್ತದೆ. ಯಾವುದೇ ರೀತಿ ಎಕ್ಸಾಮ್ ಅನ್ನು ಆರಾಮಾಗಿ ಪಾಸ್ ಆಗ್ಬೋದು. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ವಿಧಾನವಾಗಿ ಅನುಷ್ಠಾನಗೊಳಿಸಲು ಈ ಕೆಳಗಳಲ್ಲಿ ಯಾವುದು? ಅಂದ್ರೆ DPSP ನ ತುಂಬಾ ಸ್ಲೋ ಆಗಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಅದರಲ್ಲಿ ಯಾವುದು ವ್ಯಾಲಿಡ್ ರೀಸನ್ ಅಲ್ಲ, ನಿಧಾನವಾಗಿ ಅನುಷ್ಠಾನಗೊಳಿಸಿ ಈ ಕೆಳಗಳಲ್ಲಿ ಯಾವುದು ಒಂದು ಒಳ್ಳೆ ರೀಸನ್ ಅಲ್ಲ ಅಂತ ಕೊಡ್ತಾ ಇದೀವಿ. ಇಲ್ಲಿ 4 ಆಪ್ಷನ್ ಅಲ್ಲಿ 3 ಒಳ್ಳೆ ರೀಸನ್ ಇದಾವೆ. ಅಂದ್ರೆ ಯಾವ್ದಕ್ಕೆ ಒಳ್ಳೇದು? ಈ DPSPಗಳನ್ನು ನಾವು ನಿಧಾನವಾಗಿ ಅನುಷ್ಠಾನ ಮಾಡ್ತಿದ್ದೀವಿ, ಅದಕ್ಕೆ ಸಮರ್ಥನೆ ಕೊಡುವಂತ 3 ಹೇಳಿಕೆ ಅದಾವ. ಒಂದು ಹೇಳಿಕೆ ಅದು ಇದಕ್ಕೆ ಸಮರ್ಥನೆ ಕೊಡುವಂತಲ್ಲ, ಸುಮ್ಮನೆ ಹಂಗೆ ಹೇಳೋದು. ಈಗ ನೀವು ಆಫೀಸಿಗೆ ಯಾಕೆ ಲೇಟ್ ಆಗಿ ಬಂದಿರಿ ಅಂದ್ರೆ ಏನೋ ಒಂದು ಕಾರಣ ಕೊಡ್ತಾರ, ಅದಕ್ಕೆ ಸಮರ್ಥನೆ ಕೊಡುವಂತದ್ದು. ಒಂದೊಂದ್ಸಲ ಏನೇನೋ ಹೇಳ್ಬಿಡುದು, ಆ ತರ ಇರ್ತದಲ್ಲ. ಸೊ ಅಂತದ ಅಲ್ಲ, ಯಾವ್ದು ಅಲ್ಲ ಅಂತ ಕೇಳ್ತಾರೆ. ಯಾವುದು ವ್ಯಾಲಿಡ್ ರೀಸನ್ ಅಲ್ಲ? ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ಸುಲಭ ಆಗ್ತಾ ಇದೆಯಾ? ಯಾವ್ದು ಅಲ್ಲ ಅನ್ನೋದೇ ಹೇಳ್ಬೇಕು. ಸಾಮಾಜಿಕ ಇಚ್ಛಾಶಕ್ತಿಯ ಕೊರತೆಯಿಂದ ಆಗ್ತಾ ಇದೆಯಾ? ಸಂಪನ್ಮೂಲಗಳ ಕೊರತೆಯಿಂದ ಆಗ್ತಾ ಇದೆಯಾ? ದೇಶದ ವಿಶಾಲ ಪ್ರದೇಶ ಅದರಿಂದ ಆಗ್ತಾ ಇದೆಯಾ? ಸರಿಯಾದ ಉತ್ತರ ಯಾವುದು? ಇದಕ್ಕೆ ಪಾಸ್ ಮಾಡಿ ಆನ್ಸರ್ ನೋಡಿ. ಸಾಮಾಜಿಕ ಇಚ್ಛಾಶಕ್ತಿ ಕೊರತೆ ಅನ್ನೋದು ರಾಂಗ್. ಇದು ಆಕ್ಚುಲಿ ಏನಿದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದನೇ ಡಿಲೇ ಆಗ್ತದೆ. ಯಾಕಂದ್ರೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ, ಫ್ರೀ ಆಗಿ ಕೊಟ್ಬಿಟ್ಟು ಆ ಫ್ರೀ ಬೀಸಲ್ಲೇ ದುಡ್ಡು ವೇಸ್ಟ್ ಆಗಿ ಹೋಗ್ಬಿಡ್ತದೆ. ಮತ್ತು ಇಲ್ಲಿ ಕೆಲವೊಂದು ಯಾಕೆ ಬೇಕು ಬಿಡು ವೋಟ್ ಬ್ಯಾಂಕ್ ಅನ್ನು ಕಳ್ಕೊಂತೀವಿ ಅಂತ ಮಾಡ್ತಾ ಇಲ್ಲ. ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾಕೆ ಮಾಡಲ್ಲ? ಯಾಕಂದ್ರೆ ವೋಟ್ ಬ್ಯಾಂಕ್ ಕಳೆದೋಗುತ್ತೆ. ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ, ಅದಕ್ಕೆ ಅನುಷ್ಠಾನ ಲೇಟ್ ಆಗ್ತದೆ ಅನ್ನಂಗೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಆರ್ಟಿಕಲ್ ಅನ್ನು ಹೇಳಿ ಸ್ನೇಹಿತರೆ, ಪಕ್ಕ ಎಸ್ಎ ಕ್ವಶನ್ ಅಂತ ಈ ಸಲ ಬರುತ್ತೆ ನೋಡಿ. PSIಗೆ KSಗೆ ಅದೆಲ್ಲ ಎಕ್ಸ್ಪೆಕ್ಟೆಡ್. ಸಂಪನ್ಮೂಲಗಳ ಕೊರತೆ ಹೌದು, ಯಾಕಂದ್ರೆ ಇವೆಲ್ಲ ಇಂಪ್ಲಿಮೆಂಟ್ ಮಾಡಕ್ಕೆ ಸಾಕಷ್ಟು ದುಡ್ಡು ಖರ್ಚಾಗ್ತದೆ. ಅವನ್ನೆಲ್ಲ ಮಾಡಕ್ಕೆ ಸಂಪನ್ಮೂಲಗಳ ಕೊರತೆ ಇದೆ. ದೇಶದ ತುಂಬಾ ನಮ್ದು ಏರಿಯಾ ವ್ಯಾಸ್ಟ್ ಏರಿಯಾ ಇರೋದ್ರಿಂದ ಅವೆಲ್ಲಕ್ಕೂ ಇವೆಲ್ಲ ಫೆಸಿಲಿಟಿ ಕೊಡಕ್ಕಾಗಲ್ಲ. ಹಂಗಾಗಿ 3 ಕರೆಕ್ಟ್ ಇದಾವು. ಇದನ್ನ ಇಟ್ ಇಸ್ ನಾಟ್ ಎ ವ್ಯಾಲಿಡ್ ರೀಸನ್. ಸಾಮಾಜಿಕ ಇಚ್ಛಾಶಕ್ತಿ ಇಲ್ಲ ಅಂತಲ್ಲ, ಪಕ್ಕಾ ಇಚ್ಛಾಶಕ್ತಿ ಇದೆ ಅವರಿಗೆ. ಸಮಾಜದವರಿಗೆ ಫಸ್ಟ್ ಇರೋದು, ಸೊಸೈಟಿಗೆ ಬೇಕು ಅಂತಿರ್ತಾರೆ, ಬಟ್ ಅವ್ರು ಕೊಡ್ತಾ ಇಲ್ಲ. ಸೊ ಇದು ಕ್ವಶನ್ ಅರ್ಥ ಆಯ್ತಾ? ರಾಜ್ಯ ನಿರ್ದೇಶಕ ನೀತಿ ನಿರ್ದೇಶಕ ತತ್ವಗಳು ನಿಧಾನವಾಗಿ ಅನುಷ್ಠಾನ ಆಗ್ತಾವು, ಇಂಪ್ಲಿಮೆಂಟೇಷನ್ ಸ್ಲೋ ಇದೆ. ಅದಕ್ಕೆ ಕಾರಣ ಯಾವುದು ಅಲ್ಲ ಅಂತ ಕೇಳಿದರೆ ನಾಟ್ ಎ ವ್ಯಾಲಿಡ್ ರೀಸನ್, ಅದು ಯಾವ್ದು ಅಲ್ಲ ಅನ್ನೋದನ್ನ ಹೇಳ್ಬೇಕಂದ್ರೆ ಇದು ಸಾಮಾಜಿಕ ಇಚ್ಛಾಶಕ್ತಿ ಕೊರತೆ. ಈ ತರ ಕ್ವಶನ್ ಬರ್ತಾವ ಸ್ನೇಹಿತರೆ, ಅವು ಬಂದಾಗ ಈಸಿಯಾಗಿ ಆನ್ಸರ್ ಮಾಡ್ಬೇಕು. ಸಂವಿಧಾನದ ಭಾಗ 4 36ರಿಂದ 51 ಇದು ತುಂಬಾ ಸಲ ಕೇಳಿದರೆ ಯಾವ ಭಾಗ ಅಂತ ಕೇಳ್ತಾರೆ. ತತ್ವಗಳನ್ನ ಒಳಗೊಂಡಿದೆ. ಈ ಗಾಂಧಿವಾದಿ ತತ್ವಗಳು ಯಾವುವು ಅಂತ ಈ ರೀತಿ ಕೂಡ ಕ್ವಶನ್ ಕೇಳಿದಾಗ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಯಾವುವು? ವಿಧಿ 40, 43, 44, 40, 47, 48, 47 ಮಾತ್ರ, 50 ಮಾತ್ರ. ಇನ್ನೂ ಸಾಕಷ್ಟು ಇದಾವು, ಬಟ್ ಇಲ್ಲಿ ಈ ತರ ಆಪ್ಷನ್ ಕೊಟ್ಟಾಗ ಯಾವ್ದು ಇರ್ತದೆ? ಪಾಸ್ ಮಾಡಿ ಆನ್ಸರ್ ಮಾಡ್ತೀರಾ. ಈ ರೀತಿನೇ ಕ್ವಶನ್ ಕೇಳ್ತಾರೆ, ಮಿಸ್ ಆಗ್ಬಾರ್ದು ಇವೆಲ್ಲ. 40, 47, 48 ಇದ್ರ ಬಗ್ಗೆ ಏನೇನು ಹೇಳ್ತೀರಾ? ಇಲ್ಲಿರುವಂತ ಆರ್ಟಿಕಲ್ ಏನು ಇಷ್ಟು ಮೆನ್ಷನ್ ಆಗಿವಲ್ಲ, ಇವು ಯಾವ್ದ್ರ ಬಗ್ಗೆ ಹೇಳುತ್ತೆ? ಈ ಆರ್ಟಿಕಲ್ಗಳು ಏನಂತ ಹೇಳ್ತಾವು, ಯಾವ್ದ್ರ ಬಗ್ಗೆ ಇದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ. ಇವೆಲ್ಲವೂ ನೆನ್ಪಿಡ್ಬೇಕು. ಒಂದು ಕ್ವಶನ್ ಪಕ್ಕಾ ಫಂಡಮೆಂಟಲ್ ರೈಟ್ ಇಂದ ಬರುತ್ತೆ, ಒಂದು ಕ್ವಶನ್ DPSP ಅಥವಾ ಫಂಡಮೆಂಟಲ್ ಡ್ಯೂಟಿಯಿಂದ ಪಕ್ಕಾ ಬಂದಿರ್ತದೆ, ಒಂದು ಪ್ರಿಯಾಂಬಲ್ ಇಂದ ಇದ್ದೇ ಇರ್ತದೆ. ಸೊ ಈ ತರ ಒಂದೊಂದು ಕಡೆಯಿಂದ ಒಂದೊಂದು ಕ್ವಶನ್, ಒಂದು 10ರಿಂದ 15 ಕ್ವಶನ್ ಇಲ್ಲಿಂದನೇ ಪಕ್ಕಾ ಫಿಕ್ಸ್ ಕೇಳೋದು. ಅವಾಗ ಏನೋ ಬೇರೆ ಕೇಳಿದಾಗ ನೀವು ಏನೇನೋ ಓದಿರ್ತೀರಿ, ಇಲ್ಲಿ ಇಂಥವು ಕೇಳಿದಾಗ ಮಿಸ್ ಆಗ್ಬಾರ್ದು. ಅಲ್ಲಿ ಬೇರೆಯವ್ರು ತಪ್ಪು ಮಾಡಿದಾಗ ನೀವು ಸರಿ ಆನ್ಸರ್ ಮಾಡಿರ್ಬೇಕು, ಅವಾಗ ಸೆಲೆಕ್ಷನ್ ಆಗೋದು. ಎಲ್ಲರೂ ಈಸಿ ಇರುವಂಥದ್ದು ನೀವು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅದರಲ್ಲಿ. ಕೆಳಗಿನ ವಿಧಿಯಲ್ಲಿ ಯಾವುದು ನಿರ್ದೇಶಕ ತತ್ವಗಳು ಯಾವುದೇ ನ್ಯಾಯವು ಜಾರಿಗೊಳಿಸುವುದಿಲ್ಲ, ಆದರೆ ಅದೇ ಸಮಯದಲ್ಲಿ ಅವು ದೇಶದ ಆಡಳಿತದಲ್ಲಿ ಮೂಲಭೂತವೆಂದು ಘೋಷಿಸಿವೆ.
ಮತ್ತು ಕಾನೂನುಗಳನ್ನು ರೂಪಿಸಲು ಈ ತತ್ವಗಳನ್ನು ಅನ್ವಯಿಸುವುದು ರಾಜ್ಯದ ಕರ್ತವ್ಯ ಎಂದು ಹೇಳ್ತಾವೆ. ಅಂದ್ರೆ ಈ ಯಾವ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ, DPSP ನಾವು ಕಾನೂನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಆಗ್ಲಿ ಅವು ಜಾರಿಗೊಳಿಸಕ್ ಬರೋದೇ ಇಲ್ಲ. ಬಟ್ ಅವು ಒಂದು ಸರ್ಕಾರ ಆಡಳಿತ ನಡೆಸಬೇಕಾದ್ರೆ ಅದಕ್ಕೆ ಮೂಲಭೂತವಾಗಿರುತ್ತು. ಈ DPSP ನೀವು ಮಾಡಲೇಬೇಕು ಅನ್ನುವಂಥದ್ದು ಆತರ ಹೇಳುತ್ತೆ. ಸುಪ್ರೀಂ ಕೋರ್ಟಿಗೆ ಅಧಿಕಾರ ಇಲ್ಲ, ಇವು ಸರ್ಕಾರ ನಡೆಸಬೇಕಾದ್ರೆ ಅವರು ಪಕ್ಕಾ ಇದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಹೇಳುತ್ತೆ. ಯಾವ ಆರ್ಟಿಕಲ್ ಅದು? 36, 37, 38, 39. ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಡೈರೆಕ್ಟ್ ಕ್ವಶನ್. ನಾ ಸ್ಟಾರ್ಟಿಂಗ್ ಅಲ್ಲಿ ಕ್ವಶನ್ ಕೇಳಿದ್ನಲ್ಲ ಅದೇ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದಾಗ ಕೂಡ ಈ ವಿಧಿಯನ್ನ ಹಾಕ್ಬೇಕು ನೀವು. ಆರ್ಟಿಕಲ್ 44 ಬರಿತೀರಿ ಮತ್ತು ವಿಧಿ 37 ಈ ತರ ಹೇಳುತ್ತೆ. ಹಂಗಾಗಿ ಸರ್ಕಾರ ಈ ಕರ್ತವ್ಯ ಇದೆ, ಇದು ಮಾಡ್ಬೇಕಂತ ಆರ್ಟಿಕಲ್ ವೈಸ್ ಹೇಳ್ಬೇಕು ನೀವು. ಯೂನಿಫಾರ್ಮ್ ಸಿವಿಲ್ ಕೋಡ್ ಎಸ್ಸೆ ಬರಿಬೇಕಾದ್ರೆ ಇವೆಲ್ಲ ಹಾಕ್ಬೇಕು ಸ್ನೇಹಿತರೆ. ಅದೆಲ್ಲ ನಾ PSICL ಎಲ್ಲ ನೀಟಾಗಿ ಮಸ್ತಾಗಿ ಹೇಳಿದೆ ನೋಡಿ ಸ್ನೇಹಿತರೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಎಸ್ಸೆ ಅನ್ನ ಇವನ್ ನಿಮ್ಗೆ KS ಕೂಡ ಯೂಸ್ ಆಗ್ತದೆ. ಈಗ ಆಲ್ರೆಡಿ ಯಾರು KS ಬರೆಯುವಂತ ಸ್ನೇಹಿತರೆ ಅದು PSI ಎಸ್ಸೆಗಳನ್ನ ನೋಡಿ KS ಕೂಡ ಯೂಸ್ ಆಗ್ತಾವೆ. ಅಷ್ಟು ಜಾಸ್ತಿ ಒಂದು 10 ಪೇಜ್ ಕೊಟ್ಟಿರ್ತೀನಿ. ನೀವು PSIಗೆ ಬರೀ 6 ಪೇಜ್ ಅಷ್ಟೇ ಬರಿಬೇಕು. KS ಗೆ ಎಷ್ಟು ಬರಿಬೇಕು ಸ್ನೇಹಿತರೆ? 15 ಪೇಜ್ ಬರಿಬೇಕು. 15 ಪೇಜ್ ಕೊಟ್ಟಿರ್ತಾರೆ. IAS ಗೆ ಎಷ್ಟು? ಕೇವಲ 12 ಪೇಜ್ ಅಷ್ಟೇ. IAS ಗೆ 125 ಮಾರ್ಕ್ಸ್ಗೆ 12 ಪೇಜ್ ಅಷ್ಟೇ ಕೊಟ್ಟಿರ್ತಾರೆ. ಅಷ್ಟರಲ್ಲೇ ಬರೀಬೇಕು 125. ಈ KS ಗೆ 15 ಪೇಜ್ ಕೊಟ್ಟಿರ್ತಾರೆ. ಅದಕ್ಕೂ ಕೂಡ 125 ಮಾರ್ಕ್ಸ್. ಅದು 15 ಪೇಜ್ ಪೂರ್ತಿ ತುಂಬಿಸು ತುಂಬಾ ಒಳ್ಳೇದು. ಅವ್ರು ಎಷ್ಟು ಕೊಟ್ಟಿರ್ತಾರೆ ತುಂಬಿಸಿ ಬಿಡ್ಬೇಕಾಗ್ತದೆ ಅಷ್ಟು ಅಲ್ವಾ? ಅಷ್ಟೇ ಕೊಟ್ಟಿರೋದು ಪೇಜ್ ಫುಲ್ ಬರೆದ್ರೆ ಒಳ್ಳೇದು. ಓಕೆ, ಇದು 6 ಪೇಜ್ ಇರ್ತದೆ. ಇದಕ್ಕೆ 20 ಮಾರ್ಕ್ಸ್ ಅಷ್ಟೇ ಇರ್ತದೆ ಎಸ್ಸೆ. ಬಟ್ ನಾನು ಈಗ ಎಸ್ಸೆ ನಾ ಏನು ಡಿಸ್ಕಸ್ ಮಾಡಿದ್ದೇನಲ್ಲ ಅವುಗಳನ್ನೆಲ್ಲ ನಾನು ನಿಮಗೆ ಎಷ್ಟರಲ್ಲಿ ಆಲ್ಮೋಸ್ಟ್ 10-15 ಪೇಜ್ ಆಗುವಂಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಅವೆಲ್ಲ ನೋಡಿ. PSI ಪರೀಕ್ಷೆಗೆ ಒಂದು ಓದಲೇಬೇಕಾದ 20 ಪ್ರಬಂಧಗಳನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ನೋಡ್ತಾ ಹೋಗಿ. ಮತ್ತು ಗ್ರೂಪ್ E ಪೋಸ್ಟ್ ಒಳ್ಳೆ ಪೋಸ್ಟ್ಗಳು ತುಂಬಾ ಚೆನ್ನಾಗಿ ಬರೀ ನೀವು ಕ್ಲಾಸ್ ಕೇಳಿದ್ರೆ ಸಾಕು. ಯಾವ ಒಂದು ಈ ಗ್ರೂಪ್ ಗೆ ಸಂಬಂಧಪಟ್ಟಂಗೆ ಯಾವ ನೋಟ್ಸ್ ಯಾವ ಬುಕ್ ಏನು ತಗೋಬೇಡಿ. ಜಸ್ಟ್ ನನ್ನ ಪಾಠಗಳನ್ನು ಕೇಳಿ, ಬೇರೆ ಯಾವ ಯೂಟ್ಯೂಬ್ ನೋಡೋದು ಬೇಡ. ಜಸ್ಟ್ ನನ್ನ ಕ್ಲಾಸ್ಗಳನ್ನು ಕೇಳಿದ್ರೆ ಪರ್ಫೆಕ್ಟ್ ಆಗಿ ಹೋಗ್ತೀರಿ. ಇದನ್ನ ನೋಡ್ತಾ ಹೋಗಿ. ಇನ್ನೂ ಎಕ್ಸಾಮ್ 2-3 ತಿಂಗಳು ಇರ್ತದೆ. ನೀಟಾಗಿ ಪ್ರತಿಯೊಂದು ಇನ್ನೂ ಹೆಚ್ಚಿನ ಕ್ಲಾಸ್ಗಳನ್ನು ಹಾಕಿ ಮತ್ತು ಜಾಸ್ತಿ ರಿವಿಷನ್ ಮಾಡಿಕೊಡ್ತಾ ಹೋಗ್ತೀನಿ. ಇದರಿಂದ ಯುಟಿಲೈಸ್ ತಗೊಳ್ಳಿ. ಎಕನಾಮಿಕ್ ಕ್ಲಾಸ್ಗಳು ಕೂಡ ಅದ್ಭುತ ಇರ್ತಾವೆ. ಕರ್ನಾಟಕ ಸಮೀಕ್ಷೆ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಗಳು ಎಲ್ಲ ಕವರ್ ಆಗ್ತವೆ. ಓಕೆ, ಚೆನ್ನಾಗಿ ಓದಿ ಸ್ನೇಹಿತರೆ. ಮತ್ತೆ ಭೇಟಿ ಆಗೋಣ. ಸಂಕಟಿ ಸರ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೋರ್ಸ್ಗಳನ್ನು ನೋಡ್ತಾ ಹೋಗಿ. ಥ್ಯಾಂಕ್ ಯು.